ಜಾಮೀನು ಕೋರಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಾಕ್ಷಿಯ ವಿಚಾರಣೆ ವಿಳಂಬ ಆಗ್ತಾ ಇದೆ, ಹಾಗಾಗಿ ಜಾಮೀನಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ದರ್ಶನ್ ಪರ ವಕೀಲರು. ಏಪ್ರಿಲ್ 14ರಂದೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಮೇ 4ಕ್ಕೆ ಮುಂದಿನ ತಿಂಗಳು 4ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸಾಕ್ಷಿಗಳ ವಿಚಾರಣೆ ತಡವಾಗ್ತಾ ಇದೆ, ಹಾಗಾಗಿ ಜಾಮೀನು ಸಿಗ್ತಾ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಾಕ್ಷಿ ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನೋದಾಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಈ ಅರ್ಜಿಯನ್ನ ಏಪ್ರಿಲ್ 14ನೇ ತಾರೀಕಿಗೆ ಸಲ್ಲಿಸಿದ್ದಾರೆ. ಇದೀಗ 4ನೇ ತಾರೀಕು, ಮೇ 4ನೇ ತಾರೀಕು ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಇದಾಗಲೇ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ವಿಜಯಲಕ್ಷ್ಮಿ ಅವರು ಕೂಡ ಪದೇ ಪದೇ ಪರಪನಾಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟು ಬರ್ತಾ ಇದ್ರು, ಚೆನ್ನಾಗಿದ್ದಾರೆ ಅನ್ನೋದಾಗಿ ಅಭಿಮಾನಿಗಳಿಗೆ ಮೆಸೇಜನ್ನು ತಲುಪಿಸ್ತಾ ಇದ್ರು. ಈ ನಡುವೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು 4ಕ್ಕೆ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಪ್ರತಿನಿಧಿ ರಮೇಶ್ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ರಮೇಶ್ ಅವರು ಮನವಿ ಮಾಡಿಕೊಳ್ಳುವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಸಾಕ್ಷ್ಯಗಳ ವಿಚಾರಣೆ ತಡವಾಗ್ತಾ ಇದೆ ಅಂತ, ಅದರ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಸಿ ಏನಾದರೂ ಪಾಸಿಟಿವ್ ಸಿಗುವಂತ ಸಾಧ್ಯತೆ ಇದೆಯಾ? ಚೈತ್ರ, ಈ ಹಿಂದೆ ಕಳೆದ ವರ್ಷ ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು ದರ್ಶನ್ ಅವರಿಗೆ, ಅಂದ್ರೆ ಆರೋಗ್ಯದ ಕಾರಣಕ್ಕೋಸ್ಕರ ಜಾಮೀನು ಕೊಟ್ಟಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ರದ್ದುಪಡಿಸಿ ನೀವು ಟ್ರಯಲ್ ಅನ್ನ ಫೇಸ್ ಮಾಡಿ ಅಂತೇಳಿ ಆದೇಶವನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಅಂದ್ರೆ ತುರ್ತು ವಿಚಾರಣೆ ನಡೆಸಿ ಟ್ರಯಲ್ ಅನ್ನ ಶೀಘ್ರವಾಗಿ ಮಾಡಿ ಅಂತ ಯಾವುದೇ ಆದೇಶವನ್ನು ಕೊಟ್ಟಿರ್ಲಿಲ್ಲ. ಅದಾಗಿ ಸುಮಾರು ತಿಂಗಳುಗಳು ಕಳೆದಿವೆ, ಆದ್ರೆ ಇನ್ನೂ ಕೂಡ ಟ್ರಯಲ್ ಅಂತಿಮ ಹಂತಕ್ಕೆ ಬಂದಿಲ್ಲ. ಇನ್ನೂ ಟ್ರಯಲ್ ಆರಂಭದ ಹಂತದಲ್ಲೇ ಇದೆ. ಹೀಗಾಗಿ ಈ ಟ್ರಯಲ್ ಮುಗಿಯೋದು ಅಂದ್ರೆ ಸಾಕ್ಷ್ಯ ವಿಚಾರಣೆ ಮುಗಿಯೋದು ಇನ್ನೂ 1 ವರ್ಷಕ್ಕೂ ಹೆಚ್ಚು ಸಮಯ ತಗೊಳ್ಳೋದ್ರಿಂದ ಅಲ್ಲಿವರೆಗೂ ಕೂಡ ತಾವು ಜೈಲಲ್ಲೇ ಇರಬೇಕಾಗತ್ತೆ. ಇದರಿಂದ ತುಂಬಾ ಸಮಸ್ಯೆ ಆಗತ್ತೆ. ಮತ್ತೆ ವಿನಾಕಾರಣ ಅಂದ್ರೆ ಇನ್ನೂ ಆರೋಪಿ ಆಗಿಯೇನೆ ಇಷ್ಟು ವರ್ಷಗಳ ಗಟ್ಟಲೆ ಜೈಲಿನಲ್ಲಿ ಇಡೋದು ಸೂಕ್ತ ಅಲ್ಲ ಅಂತೇಳಿ ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಅವರ ವಕೀಲರು ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಾಕ್ಷ್ಯ ವಿಚಾರಣೆ ಶೀಘ್ರದಲ್ಲೇ ಮುಗಿಯೋ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ತಮಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ಬೇರೆ ಬೇರೆ ಕಾರಣಗಳನ್ನ ಕೂಡ ಅವರು ತಮ್ಮ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಕೋರ್ಟ್ ಏನಾದ್ರು ಇದನ್ನು ಪರಿಗಣಿಸಿ ಅಂದ್ರೆ ಟ್ರಯಲ್ ನಡೆಯೋದು ಬಹಳಷ್ಟು ವಿಳಂಬ ಆಗುತ್ತೆ ಅನ್ನೋ ಸಂದರ್ಭ ಇದೆ. ಜಾಮೀನು ಕೊಟ್ಟಿರುವಂತ ಉದಾಹರಣೆಯನ್ನು ಕೂಡ ಇದೆ. ಆದ್ರೆ ಈ ಕೇಸ್ನಲ್ಲಿ ಅಂತ ಸಾಧ್ಯತೆ ಇದೆಯಾ, ಟ್ರಯಲ್ ವಿಳಂಬ ಆಗುತ್ತಾ, ಎಲ್ಲವನ್ನು ಕೂಡ ಈಗ ಪೊಲೀಸರಿಂದ ಕೂಡ ಮಾಹಿತಿಯನ್ನ ತರಿಸಿಕೊಂಡು ಅವರ ವಾದವನ್ನ ಕೂಡ ಕೇಳಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ರೈಟ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.